ಅವಳು ತುಂಬ ಹಲ್ಕ ಹೆಣ್ಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಣ್ಸು. ಜೊತೆಯಲ್ಲಿದೆ ಆತ ರೌಡಿ ಶೀಟರ್. ಏರಿಯಾದಲ್ಲಿ ಹವಾ ಸೃಷ್ಟಿ ಮಾಡಿಕೊಂಡು ಓಡಾಡ್ಕೊಂಡಿದ್ದ. ಆದ್ರೆ ಜೊತೆಗಿದ್ದ ಸ್ನೇಹಿತನೇ ಟೀಮ್ ಕಟ್ಕೊಂಡು ಸ್ಕೆಚ್ ಹಾಕಿ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ರೌಡಿ ಶೀಟರ್ನ ಕೊಲೆ ಹಿಂದೆ ಹಣಕಾಸಿನ ವಿಚಾರ, ಹುಡುಗಿ ವಿಚಾರ ಎರಡು ತಳುಕು ಹಾಕೊಂಡ್ಬಿಟ್ಟಿದೆ. ಒಳ್ಳೆ ಮನುಷ್ಯನೇ, ಅವ್ರಿಗೆ ಯಾರು ಏನು ಮಾಡಿಲ್ಲ. ಅವ್ರಿಗೆ ಎಲ್ಲರಿಗೂ ಒಳ್ಳೇದೇ ಮಾಡಿರೋದು, ಕೆಟ್ಟದಂತೂ ಮಾಡಿಲ್ಲ. ಜೊತೆಯಲ್ಲಿದೆ ಏನು ಮಾಡೋರು ಅಂದರೆ ಅವ್ರಿಗೆ ಆಗದೆ ಇರೋರು ಅವ್ರ ಹೆಸ್ರು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸಿಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ. ದುಡ್ಡು ಕಾಸು ಮಾಡೋರೆ. ಅಣ್ಣನ ಕಡೆಯವ್ರು ನಾವು ಹಂಗೆ ಹಿಂಗೆ ಅಂತ ದುಡ್ಡು ಕಾಸು ಮಾಡೋರೆ. ಕಾರ್ತಿಕಣ್ಣ ಹೆಸ್ರು ದುಡ್ಡು ಮಾಡೋರೆ. ಇವು ಅಣ್ಣಂಗೆ ಬೇಜಾರಾಗೈತೆ, ನಾನು ಏನಕ್ಕೂ ಹೋಯ್ತಿಲ್ಲ, ನನ್ನ ಹೆಸ್ರು ಏನಕ್ಕಪ್ಪ ಐತಾರ ಅಂತ ಅವ್ರು ಕೇಳೋರೆ. ಕೇಳೋಕ್ಕೆ ಏನು ಮಾಡೋರೆ, ಹೋಗಿ ಓಟೆ ಹೊಡೆದ್ರೆ ಒಂದು ಎರಡು ಹೊಡ್ಬಿಟ್ಟು ಕಳ್ಸೋರು. ಇನ್ನೊಂದ್ಸತಿ ನಾನು ಹೆಸ್ರು ಹೇಳ್ತಾ ಓಡಾಬಿಡಿ ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ. ಊರು ಏನು ಮಾಡೋದು, ಜೊತೆಲಿದ್ದವ್ರು ಏನು ಮಾಡೋರು ಅಂದರೆ ನನಗೆ ಹೊಡ್ಬಿಟ್ಟು ಆಗ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರು ಅಷ್ಟೇ. ಜೊತೆಲಿದ್ರು ಹುಡುಗರೆ ಅವ್ರ ಜೊತೆ ಅಂದ್ರೆ ಅಣ್ಣ ಅಣ್ಣ ಇನ್ನೊಂದು ಏನು ಗೊತ್ತಣ್ಣ, ಅವರು ಉದ್ಯೋಗಿರಿಲ್ಲ ಅಣ್ಣ. ಅವ್ರು ಕ್ಯಾತ್ಪಳ್ಳಿಲಿರೋದು ಮನೆ ಅವ್ರದ್ದು. ಅವ್ರ ಮನೆಗೆ ಹೋಗಂಗಿಲ್ಲ. ಅವ್ರಿಗೆ ಗಣಿಪಾರ್ ಮಾಡೋರು ಅಣ್ಣ. ಗಣಿಪಾರ್ ಮಾಡೋರೆ. ಅವ್ರು ಏನಂದರೆ ಅವ್ರು ಬರ್ಬಿಟ್ಟು ಅವ್ರು ರೂಮ್ ಮಾಡ್ಕೊಂಡಿರ್ತಾರೆ, ಮನೆಗೆ ಇರ್ತಾರೆ, ಬರ್ತಾರೆ, ಮನೆ ಸ್ನಾನ ಮಾಡ್ತಾರೆ, ಅಮ್ಮನ ಜೊತೆ ಮಾತಾಡ್ತಾರೆ, ಚೆನ್ನಾಗಿ ಹೊರ್ಪಡ್ಗೆ ಹೋಗ್ತಾರೆ. ಮನೆ ಸ್ನಾನ ಏನೋ ಮಾಡ್ತಾಯಿರ್ತಾರೆ, ಹೋಯ್ತಾ ಇರ್ತಾರೆ. ಅಮ್ಮ ಬತ್ತೀನಿ ನಮ್ಮ ಮಾತುಕತೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತಾರೆ. ನೈಟ್ ಬರ್ತಾರೆ, ಊಟ ಮಾಡ್ತಾರೆ, ಅಮ್ಮ ಬತ್ತೀನಿ ನಮ್ಮ ಹೊಡಿತಾರೆ. ಏನಂದ್ರೆ ಅಣ್ಣ ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಉದಯ ಟೇಷನ್ ಅವ್ರಿಗೆ ಗಣಿಪಾರ್ ಮಾಡೋರು ಅಣ್ಣ. ಅವ್ರಿಗೆ ಅದು ಬರೋಂಗಿಲ್ಲ. ಅವ್ರ ಪಡೆಗೆ ಆಯ್ತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಪಡೆಗೆ ಹೊಂಟಿದ್ದಾರೆ. ಇವ್ರು ಏನು ಮಾಡೋಣ ಅದನ್ನು ನಪ್ಪ ಮಾಡ್ತೀನಿ. ಇವ್ರು ಏನು ಮಾಡೋರೆ, ಮುಂದಕ್ಕಿಂತ ಬೆಳ್ಳ ಮುಟ್ಟಿ ಏನು ಅಂದರೆ ಜೊತೆಲಿದ್ದವ್ರೆ. ಜೊತೆಲಿದ್ದು ಹುಡುಗಾನೆ. ನನ್ನ ಹೆಸರು ಪ್ರವೀಣ ಅಂತ. ಪ್ರವೀಣ ಅಂತ ನಾವು ವೀಡಿಯೋ ನೋಡಿದ್ರೆ ಪ್ರವೀಣನೇ. ಅದು ಹಿಂಗೆ ಆಗೈತೆ ಹಿಂಗೆ ಮಾಡ್ಬಿಟ್ಟು ಏನು ಮಾಡೋರೆ ಅಂತಂದರೆ ನಾನು ಮಾಮೂಲಿ ಹಿಂಗೆ ಆಯ್ತು ಜೊತೆಲಿದ್ದವನು ಹಂಗೆ ಅಡಿಯಿಂದ ಮುಡಿವರೆಗೂ ಅವ್ರನ್ನ ಸಾಕ್ತಾರೆ. ಅವರು ಸಾಕ್ಬಿಟ್ಟು ಏನು ಮಾಡಿದ್ರೆ ಊಟ ಗೀಟ ಮಾಡ್ಕೊ ಹೋಗೋ ಪ್ರವೀಣ ಹಂಗೆ ಅಂತ ಜೊತೆಲಿ ಗಾಡಿ ಗಿಡಿ ಓಡಿಸ್ಕೊಂಡು ಅವರೇ ಇದ್ದಿದ್ದು. ಪ್ರವೀಣ ಅನ್ನೋದು ಇದ್ದಿದ್ದು ಜೊತೆ ಇದು ಹುಡುಗ. ಆದ್ರೆ ರೌಡಿ ಶೀಟರ್ ಬರ್ಬರ ಕೊಲೆಯ ಸಿಸಿಟಿವಿ ದೃಶ್ಯಗಳು ಮಾತ್ರ ಮೈಸೂರಿಗರನ್ನ ಬೆಚ್ಚಿ ಬೀಳ್ಸಿವೆ. ಅಷ್ಟಕ್ಕೂ ಆ ರೌಡಿ ಶೀಟರ್ ಯಾರು, ಆತನ ಹಿನ್ನೆಲೆ ಏನು, ಕೊಲೆ ಮಾಡಿದ್ಯಾರು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಕರಾವಳಿ ಕೊಲೆ ಮಾಸುವ ಮುನ್ನವೇ ಸಾಂಸ್ಕೃತಿಕ ನಗರಿಯಲ್ಲಿ ಮಿಡ್ ನೈಟ್ ಮರ್ಡರ್ ಆಗಿದೆ. 5 ಜನರ ತಂಡ ರೌಡಿ ಶೀಟರ್ನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡುವ ದೃಶ್ಯಗಳು ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿವೆ. 1 ನಿಮಿಷದಲ್ಲಿ ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿದ ಆಗಂತುಕರು ಶವದ ಮುಂದೆ ಸಂಭ್ರಮಿಸಿದ್ದಾರೆ. ಈ ಫೋಟೋದಲ್ಲಿರುವವನೇ ಕೊಲೆಯಾಗಿರುವ ರೌಡಿ ಶೀಟರ್ ಕಾರ್ತಿಕ್. ವಯಸ್ಸು 33 ವರ್ಷ. ಇನ್ನೂ ಮದುವೆ ಆಗಿರಲಿಲ್ಲ. ಕಟ್ಟುಮಸ್ತಾದ ದೇಹ ಹೊಂದಿದ್ದ ಇಂತಹ ವ್ಯಕ್ತಿ ಇಂದು ಬೀದಿ ಹೆಣವಾಗಿ ಬಿಟ್ಟಿದ್ದಾನೆ. ಜೊತೆಗಿದ್ದ ಸ್ನೇಹಿತ ಹೊಂಚು ಹಾಕಿ ಸಂಚು ರೂಪಿಸಿ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕಾರ್ತಿಕ್ ಮೈಸೂರು ತಾಲೂಕು ವರುಣ ಗ್ರಾಮದ ಸಮೀಪವಿದ್ದ ಹೋಟೆಲ್ ಯತಿನ್ನಲ್ಲಿ ಕಳೆದ 5 ದಿನಗಳಿಂದ ಹಾಯಾಗಿದ್ದ. ನಿನ್ನೆ ಹೊರಗೆ ಹೋಗಿದ್ದ ಆಸಾಮಿ ಮಧ್ಯರಾತ್ರಿ 1:40ಕ್ಕೆ ಸರಿಯಾಗಿ ಹೋಟೆಲ್ ಮುಂದೆ ಬಂದಾಗ ಡೆಡ್ಲಿ ಅಟ್ಯಾಕ್ ನಡೆದು ಬಿಟ್ಟಿದೆ. ಸಾರಿ ಕೇಳುವ ನೆಪದಲ್ಲಿ ಬಂದ ಕೊಲೆಗಾರರ ಗ್ಯಾಂಗ್ ಒಬ್ಬನೇ ಇದ್ದದನ್ನ ಕಂಡು ಲಾಂಗು ಮಚ್ಚುಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅಂದ ಹಾಗೆ ಕೊಲೆಯಾದ ಕಾರ್ತಿಕ್ಗೆ ಇನ್ನು 33 ವರ್ಷ. ಮೈಸೂರಿನ ಖ್ಯಾತಮಾರನಹಳ್ಳಿ ನಿವಾಸಿಯಾಗಿದ್ದ ಈತ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿದ್ದ. ಈ ಕಾರಣಕ್ಕಾಗಿಯೇ ಜೈಲು ಸೇರಿ ಬೇಲ್ ಮೇಲೆ ಕೂಡ ಹೊರಗಡೆ ಬಂದಿದ್ದ. ಜೊತೆಗೆ ಈತನನ್ನ ಏರಿಯಾದಿಂದ ಕೂಡ ಗಡಿಪಾರು ಮಾಡಲಾಗಿತ್ತು. ಈತನ ಜೊತೆಗಿದ್ದ ಮೈಸೂರಿನ ಗಾಯತ್ರಿಪುರಂ ನಿವಾಸಿ ಪ್ರವೀಣ್ ಜೊತೆಗೆ 1.5 ವರ್ಷದ ಹಿಂದೆ ಹಣಕಾಸಿನ ವಿಚಾರ ಹಾಗೂ ಹುಡುಗಿ ವಿಚಾರದಲ್ಲಿ ಗಲಾಟೆ ನಡೆದಿತ್ತು. ಲಕ್ಷ್ಮಿ ಎಂಬುವವಳ ಜೊತೆ ಈ ಪ್ರವೀಣ ಸಹವಾಸ ಮಾಡಿದ್ದ ಎನ್ನಲಾಗಿದೆ. ಈ ವಿಚಾರದಲ್ಲಿ ಕೊಲೆಯಾದ ರೌಡಿ ಶೀಟರ್ ಮತ್ತೆ ಈ ಪ್ರವೀಣ ನಡುವೆ ಗಲಾಟೆಯಾಗಿತ್ತು ಎನ್ನಲಾಗಿದೆ. ಅದಾದ ಬಳಿಕ ಮೈಸೂರಿನಲ್ಲಿದ್ದ ಈ ಪ್ರವೀಣ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದ. ಈ 4 ದಿನಗಳಿಂದ ರೂಮ್ನಲ್ಲಿ ಲವರ್ ಜೊತೆ ಒಬ್ಬನೇ ಇದ್ದಾನೆ ಅನ್ನೋ ವಿಚಾರವನ್ನ ಈ ಗ್ಯಾಂಗ್ ತಿಳಿದುಕೊಂಡಿತ್ತು. ತಡರಾತ್ರಿ ಫೋನ್ ಮಾಡಿ ಸಾರಿ ಕೇಳುವ ನೆಪದಲ್ಲಿ ಮೃತ ರೌಡಿ ಶೀಟರ್ನನ್ನ 1 ಗಂಟೆ 40 ನಿಮಿಷದಲ್ಲಿ ಹೊರಗೆ ಕರೆಸಿದ್ರು. ಹೊರಗೆ ಬಂದ ಬಳಿಕ ಒಂದು ಬೈಕ್, ಒಂದು ಕಾರ್ನಲ್ಲಿ ಬಂದ ಗ್ಯಾಂಗ್ ಏಕಾಏಕಿ ಲಾಂಗು ಮತ್ತು ಮಚ್ಚುಗಳಿಂದ ಕೊಂದು ಎಸ್ಕೇಪ್ ಆಗಿದ್ದಾರೆ. ಕೊಲೆ ಮಾಡಿರುವ ದೃಶ್ಯ ಹೋಟೆಲ್ನಲ್ಲಿ ಹಾಕಲಾಗಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮಗನಿಗೆ ರಾತ್ರಿ 10:45ರಲ್ಲಿ ಫೋನ್ ಮಾಡಿ ಊಟ ಮಾಡ್ಕೊಂಡು ಹೋಗಲು ಹೇಳಿದ್ದ ತಾಯಿ ಚಪಾತಿ ಮಾಡಿ ಬಡಿಸಿದ್ರು. ಕಾರ್ತಿಕ್ ರಾತ್ರಿ 11:30ಕ್ಕೆ ಬಂದು ಊಟ ಮಾಡ್ಕೊಂಡು ಹೋದ. ನಂತರ ರಾತ್ರಿ 1:30ಕ್ಕೆ ಆತನ ಜೊತೆಗಿದ್ದ ಹುಡುಗಿಯಿಂದ ಫೋನ್ ಬಂದಿದ್ದು ತಾಯಿ ತೆಗೆದಿರಲಿಲ್ಲ.
ಮಾಡಿದ, ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಇಂದ. ಸರಿ ಆಯಿತು ಬರ್ತಾ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ. ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ, ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದು ಕೂತ್ಕೊಂಡು ಊಟ ಮಾಡ್ದೆ. ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ, ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ, ಬಾರ್ಬರ್ ಶಾಪ್ ಹುಡುಗ ಇಬ್ಬರು. ಆ ಹುಡುಗನೂ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಸರಿ ನೆಗಳ್ಕೊಂಡು ಅಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ. ನಾನು ಫೋನ್ ಇಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ. ನನ್ನ ಜೊತೆಲಿ ಏನು ಬಂದ, ಊಟ ಮಾಡ್ಕೊಂಡ, ನೆಗಳ್ಕೊಂಡು ಮಾತಾಡ್ಕೊಂಡು ಹೋದ ಅಷ್ಟೇ. ಒಂದು 3:22 ಒಂದು ಹುಡುಗಿ ಫೋನ್ ಮಾಡಿದ್ದೆ. ನಾನು ಫೋನ್ ಪಿಕ್ ಮಾಡಿಲ್ಲ. ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೊತಾ ಇದ್ದ ಮನೆಗೆ. ಎದ್ದು ಈಚೆ ಹೋದಾಗ ಅಣ್ಣ ಹೊಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳಿದ್ರು ಇಷ್ಟೇ. ಅದಾದಮೇಲೆ ನಾವು ಬಂದೆ. ಯಾರು ಫೋನ್ ಮಾಡಿದ್ರು ಅನ್ಸಿಲ್ಲ. ಅವನು ಲವ್ ಮಾಡ್ತಿದ್ದ ಹುಡುಗಿ, ಅವಳು ಹುಡುಗಿ, ಅವಳೇ ನನಗೆ ಕಾಲ್ ಮಾಡಿದ್ದಿದ್ದು. ಗೊತ್ತಿಲ್ಲ ಅದೇನು. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಾ? ಈಗ ಯಾರು ಏನು ಹೇಳ್ತಾವ್ರೆ? ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್. ನಾವು ಮನೆ ಒಳಗೆ ಇರೋವಂಥವ್ರು, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಚೆನ್ನಾಗಿರೋರೆ. ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ, ಎಲ್ಲರೂ ಮಾತಾಡ್ತೀರ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತೆ. ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಯಾರೋ ಪ್ರವೀಣ್ ಅನ್ನೋರು ಹೇಳ್ತಾರೆ. ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ 1.25 ವರ್ಷದ ಹಿಂದ್ಗಡೆ ನಮ್ಮ ಮನೆ ಹತ್ರ ಒಬ್ಬಳು ಇದ್ಲು, ಲಕ್ಷ್ಮಿ ಅಂತ. ಅವಳು ತುಂಬ ಅಲ್ಕ ಹೆಣ್ಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಣ್ಸು. ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರನ್ನೇ ಸಹಾಯ ಮಾಡಿದ್ರು. ಅವನಿಗೆ ತಾಯಿನ ದೂರ ಮಾಡಿಬಿಟ್ರು, ಅವನಿಗೆ ಹತ್ರ ಆದರು. ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದಿದೆ. ಹಾಂ, ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರು ಬಿಟ್ಟು ಓಡೋಗಿದ್ದ. ಅದನ್ನು ಮಾತ್ರ ಗೊತ್ತು. ಅವನು ಜಗಳ ಆಡಿರೋ ವಿಚಾರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ನೋಡೂ ಇಲ್ಲ, ಅವನ ಮಾತಾಡ ಹಣಕಾಸು ಪಣಕಾಸು ಎಂಥದೂ ಇಲ್ಲ. ಅವನೇ ಒಂದು ತಿರ್ಬೋಕ್ತಿ ನನ್ನ ಮಗ.